ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ಯುಗಾದಿ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗು, ಅಂದರೆ ವರ್ಷದುಡ್ಕು ಮತ್ತು ಜೊತೆಯಲ್ಲಿ ನಮ್ಮೂರಲ್ಲಿ ತಂಬಿಟ್ಟು ಹಬ್ಬ ಕೂಡ ಮಾಡ್ತೀವಿ. ಎರಡರದ್ದು ವ್ಲಾಗ್ ಆಗಿರುತ್ತೆ. ತಂಬಿಟ್ಟು ಹಬ್ಬ ಆಗಿರೋದ್ರಿಂದ ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಬೆಳಿಗ್ಗೆನೇ ಪಾಕಕ್ಕೆ ಇಟ್ಬಿಟ್ರೆ ಅದು ಆರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಲ್ಲಕ್ಕೆ ಹೆಚ್ಚಾಕಿ ನೀರು ಹಾಕ್ಬಿಟ್ಟು ಪಾಕ ಮಾಡ್ಕೋತಾ ಇದ್ದೀನಿ. ಹಾಗೆ ಮಡೆಯನ್ನು ಕೂಡ ರೆಡಿ ಮಾಡಿದ್ದೀನಿ. ಅಮ್ಮ ಇನ್ನೂ ಬಂದಿಲ್ಲ. ಹಬ್ಬ ಮುಗಿಸ್ಕೊಂಡು ಅವರು ಊರಿಗೆ ಹೊರ್ಟೋಗಿದ್ರು. ಯುಗಾದಿ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇನೇ ತಂಬಿಟ್ಟು ಹಬ್ಬ ಆಗಿರೋದ್ರಿಂದ ಮತ್ತೆ ಬೆಳಿಗ್ಗೆ ಅವರು ಮನೆ ಹತ್ರ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಅಪ್ಪ ಅಮ್ಮ ಇಬ್ಬರು ಸುಮಾರು 7:30 ಅಷ್ಟೊತ್ತಿಗೆಲ್ಲ ಬಂದರು. ನಾನು ಅಷ್ಟೊತ್ತಿಗೆ ಪಾಕ ರೆಡಿ ಮಾಡಿ ಮಡೆ ಅನ್ನ ಮಾಡಿ ಎಲ್ಲ ರೆಡಿ ಮಾಡಿದ್ದೆ. ಅಮ್ಮ ಬಂದು ಪಾಕ ತಗೊಂಡು ತಂಬಿಟ್ಟು ಕಳಿಸ್ತಾ ಇದ್ದಾರೆ. ಹಾಗೆ ಅಪ್ಪ ಬರ್ತಾ ಕೋಳಿ ಕೂಡ ಇಟ್ಕೊಂಡು ಬಂದಿದ್ರು. ಎಷ್ಟು ಗಲಾಟೆ ಮಾಡ್ತಾಯಿತ್ತು ಕೋಳಿ ಅಂದರೆ, ನಾವೇ ಸಾಕಿರೋ ಕೋಳಿ ಅಲ್ವಾ, ಭಾರಿ ಸ್ಟ್ರಾಂಗ್ ಆಗಿತ್ತು. ಹಾಗೆಯೇ ಮಡೆ ಅನ್ನ ಮತ್ತು ತಂಬಿಟ್ಟು ಎಲ್ಲ ಇಟ್ಕೊಂಡು ನಾನು ಆರತಿ ತಟ್ಟೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೇಗನೆ ಮಾಡ್ತಾಯಿದ್ರು ಊರಲ್ಲಿ. ಈ ಸತಿ ಯಾಕೋ ಸ್ವಲ್ಪ ಲೇಟ್ ಆಯಿತು. 8 ಗಂಟೆಗೆ ಅಂತಲೇ ಸಾರಿದ್ರಂತೆ. ನನಗೂ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು. ನಾನು ಬೇಗನೆ ಎದ್ದು 5 ಗಂಟೆಗೆಲ್ಲ ಎದ್ದು ಕೆಲಸಗಳನ್ನ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ಸುಮಾರು 7:30 8 ಗಂಟೆ ಆಯಿತು. ಇನ್ನೂ ಟಮಟೆ ಸೌಂಡ್ ಕೂಡ ಆಗ್ತಿರ್ಲಿಲ್ಲ. ಮತ್ತು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಆರತಿ ತಟ್ಟೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಮಡೆಯನ್ನು ಮಾಡಿಟ್ಬಿಟ್ಟು ಎಲ್ಲನೂ ಒಂದು ಕಡೆ ಜೋಡಿಸಿಟ್ಬಿಟ್ಟು, ನಮ್ಮ ಜಾನ್ವಿಗೆ ಸ್ಕೂಲ್ ಕೂಡ ಇತ್ತು. ಅವಳಿಗೆ ಎಕ್ಸಾಮ್ ನಡೀತಿರೋದ್ರಿಂದ ಅವತ್ತು ರಜಾ ಇರಲಿಲ್ಲ. ನಮ್ಮ ಶುಭಂಗೆ ಅವಳೇ ರಜಾ ಹಾಕ್ಕೊಂಡಿದ್ಲು. ಯಾಕೆ ಅಂದರೆ ಅವಳಿಗೆ ಸ್ಟಡಿ ಲೀವ್ ತಗೊಳ್ಳೋ ಅವಕಾಶ ಇತ್ತು. ಸೊ ಅವತ್ತೊಂದಿನ ರಜಾ ಹಾಕು ಅಂತ ಹೇಳಿದ್ವಿ. ಹಾಗೆಯೇ ಅವಳು ರಜಾ ಹಾಕಿದ್ಲು. ಇವಳಿಗೆ ಸ್ಕೂಲ್ ಇತ್ತಲ್ಲ, ಇವಳನ್ನ ರೆಡಿ ಮಾಡಬೇಕಾಗಿತ್ತಲ್ಲ. ರೆಡಿ ಮಾಡಿ ಅವಳಿಗೆ ತಿಂಡಿ ಎಲ್ಲ ಕೊಟ್ಟು 9 ಗಂಟೆ ಆಗೇ ಹೋಯಿತು. ಇನ್ನೂ ಯಾರೂ ಬಂದಿರಲಿಲ್ಲ. ಸೊ ನಾನು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಮ್ಮ ಪುಳಿಯೋಗರೆ ಮಾಡಿದರು. ನಾನು ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ. ಅವರೇ ಹುಳಿ ಮಳ್ಸಿದ್ರು. ನಾನು ರೈಸ್ ಕೂಡ ಮಾಡ್ಕೊಂಡಿದ್ನಲ್ಲ ಫಸ್ಟೇ, ಎಲ್ಲನೂ ಕಲಸಿ ಎಲ್ಲರಿಗೂ ಬಡಿಸ್ಕೊಟ್ಟೆ. ಅಷ್ಟೊತ್ತಿಗೆ ಹೊರಡೋದಕ್ಕೆ ಶುರು ಆದರು. ಸೌಂಡ್ ಆಗಿದ ತಕ್ಷಣ ನಾನು ನನ್ನ ಮಗಳು ಇಬ್ಬರೂ ಆರತಿ ತೊಗೊಂಡು ಮತ್ತು ಮಡೆ ಅನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ನಮ್ಮೂರಲ್ಲಿ ಆರತಿ ಅಂತಂದರೆ ಎಲ್ಲರೂ ಒಂದು ಸೈಡಿಂದ ಅವರು ಟಮಟೆ ಸೌಂಡ್ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ಹಾಗೆಯೇ ಸೌಂಡ್ ಆಗ್ತಿದ್ದಾಗೆ ಪ್ರತಿಯೊಬ್ಬರೂ ಒಂದು ಜಾಗಕ್ಕೆ ಹೋಗಿ ಸೇರ್ಕೋತೀವಿ. ಒಟ್ಟಿಗೆ ದೇವಸ್ಥಾನದ ಹತ್ರ ಹೋಗ್ತೀವಿ. ಹಾಗೆಯೇ ಎಲ್ಲ ರೋಡಲ್ಲೆಲ್ಲ ನಿಂತ್ಕೊಂಡಿದ್ದಾರೆ. ಒಟ್ಟಿಗೆ ಎಲ್ಲರ ಮನೆಯವರು ಬಂದಾದಮೇಲೆ ಹೊರಡ್ತೀವಿ. ಹಾಗೆಯೇ ಹೊರಟು ದೇವಸ್ಥಾನದ ಹತ್ರ ಹೋಗಿ ಎಲ್ಲ ಒಟ್ಟಿಗೆ ದೇವಸ್ಥಾನನ ಒಂದು ಸಾರಿ ಸುತ್ತಾಕಿ ಆಮೇಲೆ ಆರತಿ ತಟ್ಟೆಗಳನ್ನ ಇಟ್ಟು ಪೂಜೆನ ಶುರು ಮಾಡ್ಕೋತಾರೆ. ನಾವು ಆರತಿ ತಟ್ಟೆ ಇಟ್ಟು ನಿಂತ್ಕೊಳ್ಳೋದಷ್ಟೇ. ಅಲ್ಲಿರೋರೆಲ್ಲರೂ ಸೇರಿಕೊಂಡು ಅವರು ತಂಬಿಟ್ಟೆಲ್ಲ ಮುರಿದು ಮಡೆ ಅನ್ನ ಎಲ್ಲ ತೆಗೆದು ಎಲ್ಲನೂ ಮಿಕ್ಸ್ ಮಾಡಿ ಪ್ರಸಾದದ ರೂಪದಲ್ಲಿ ಜನಗಳಿಗೆಲ್ಲ ತಟ್ಟೆಗೆ ಹಾಕ್ಕೊಡ್ತಾರೆ. ಯಾವುದನ್ನು ವೇಸ್ಟ್ ಮಾಡೋದಿಲ್ಲ. ಹಾಗೆಯೇ ಪೂಜೆನ ಶುರು ಮಾಡಿಕೊಂಡ್ರು ಐನೋರು ಬಂದು. ಪೂಜೆ ಎಲ್ಲ ಮಾಡಿಕೊಟ್ಟು ಆರತಿ ಎಲ್ಲ ಮಾಡಿ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಇದು ಮಾರಮ್ಮನ ದೇವಸ್ಥಾನ. ಒಂದೇ ದೇವಸ್ಥಾನಕ್ಕೆ ನಾವು ತಂಬಿಟ್ಟು ಆರತಿ ತೊಗೊಂಡೋಗೋದು. ಆ ಊರಿನ ಥರ ಬೇರೆ 3-4 ದೇವಸ್ಥಾನಗಳೇನು ಇರಲ್ಲ. ಒಂದೇ ಒಂದು ದೇವಸ್ಥಾನ, ಇದು ಮಾರಮ್ಮನ ದೇವಸ್ಥಾನ. ಹಾಗೆ ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ತಂಬಿಟ್ಟು ಆರತಿ ಕೊಟ್ಟು ಕೋಳಿ ಕುಯ್ಕೊಂಡು ನಮ್ಮ ಮನೆಯವ್ರು ಬರ್ತಾರೆ. ಹಾಗೆಯೇ ನಾವು ಆರತಿ ಎಲ್ಲ ಕೊಟ್ಬಿಟ್ಟು ಮನೆಗೆ ಬಂದಿದ್ದಾಯಿತು. ಅಮ್ಮ ನಾನು ತಂಬಿಟ್ಟು ತೊಗೊಂಡು ಬಂದಿದ್ನಲ್ಲ, ಅಲ್ಲಿ ಆರತಿ ಕೊಟ್ಟು ತಂದಿದ್ದು ಮತ್ತು ಮನೆಯಲ್ಲಿ ಹಸಿಟ್ಟು ಮತ್ತು ಪಾಕ ಎಲ್ಲ ಇನ್ನೂ ಉಳ್ಕೊಂಡಿತ್ತು. ಅದಕ್ಕೆ ಕೊಬ್ಬರಿ ಮತ್ತು ಎಳ್ಳು ಹುರ್ಗಡ್ಲೆನ ಹಾಕಿ ಮಿಕ್ಸ್ ಮಾಡಿ ಉಂಡೆಗಳನ್ನ ಮಾಡಿಡ್ತಿದ್ದಾರೆ. ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾವು ದೇವಸ್ಥಾನಕ್ಕೆ ತೊಗೊಂಡೋಗೋ ತಂಬಿಟ್ಟಿಗೆ ಯಾವುದೇ ರೀತಿ ಪದಾರ್ಥಗಳನ್ನ ಸೇರಿಸಿರೋದಿಲ್ಲ. ಹಾಗೆ ಕಲಿಸ್ಕೊಂಡು ಹೋಗಿರ್ತೀವಿ. ಹಾಗೆಯೇ ನಾಟಿ ಕೋಳಿ ಕುಯ್ಕೊಂಡು ತೊಗೊಂಡು ಬಂದಿದ್ವಲ್ಲ, ಅದ್ರ ಜೊತೆ ಒಂದು ಬಾಯ್ಲರ್ ಕೋಳಿ ಕೂಡ ತೊಗೊಂಡು ಬಂದಿದ್ವಿ. ಅಪ್ಪ ಅಮ್ಮ ಇಬ್ಬರು ಸೇರಿ ಕ್ಲೀನ್ ಮಾಡಿಕೊಟ್ರು. ಯಾಕೆ ಅಂತಂದರೆ ನಾವು ಅಂಗಡಿಗೆ ಏನು ತೊಗೊಂಡೋಗೋದಿಲ್ಲ, ಚಿಕನ್ ಕ್ಲೀನಿಂಗ್ ಅಂಗಡಿಗೆ. ಹಾಗೆಯೇ ನಮ್ಮ ಮನೆಯಲ್ಲೇ ಕ್ಲೀನ್ ಮಾಡ್ಕೋತೀವಿ. ನಮ್ಮದು ತೊಟ್ಟಿ ಮನೆ ಆಗಿರೋದ್ರಿಂದ ಅಪ್ಪ ತೊಟ್ಟಿ ಒಳಗಡೆ ಕೂತ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ. ಹೊರಗಡೆ ತುಂಬ ಬಿಸಿಲಿತ್ತು ಅಂತ. ಹಾಗೆ ಇದು ಬಾಯ್ಲರ್ ಕೋಳಿದು ಮತ್ತು ನಾಟಿ ಕೋಳಿದು ಎರಡನ್ನೂ ಒಂದೊಂದು ಪಾತ್ರೆನಲ್ಲಿ ಹಾಕಿಟ್ಟಿದ್ದೀನಿ. ನಾಟಿ ಕೋಳಿನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೋತಿದ್ದೀನಿ. ಇಲ್ಲಿ ತುಂಬ ದೊಡ್ಡ ಕುಕ್ಕರ್ ಏನಿರಲಿಲ್ಲ, ಒಂದು 5 ಲೀಟ್ರ್ ಕುಕ್ಕರ್ ಇತ್ತು. ಸ್ವಲ್ಪ ಸಾಲ್ಟೇಜ್ ಅನ್ನಿಸ್ತಾಯಿತ್ತು. ಅದಕ್ಕೋಸ್ಕರ ಚಿಕನ್ನ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಖಾರ ಹಾಕಿ ಫ್ರೈ ಮಾಡಿಬಿಟ್ಟು ನೀರು ಸೇರಿಸ್ಕೊಂಡು ಕೂಗಿಸ್ಕೋತಾ ಇದ್ದೀನಿ. ಆಮೇಲೆ ದೊಡ್ಡ ಪಾತ್ರೆನಲ್ಲಿ ಹಾಕಿ ಹೆಚ್ಚಿಸ್ಕೊಳ್ಳೋಣ ಅಂತ. ನಾಟಿ ಕೋಳಿ ಆಗಿರೋದ್ರಿಂದ ಕುಕ್ಕರಲ್ಲಿ ಕೂಗಿಸ್ಲೇಬೇಕು. ಸುಮಾರು 1-1.5 ವರ್ಷದ ಕೋಳಿ ಇದು, ನಾವೇ ಸಾಕಿದ್ದಿದ್ದಲ್ವಾ, ಬಲ್ತಿತ್ತು. ಅದಕ್ಕೋಸ್ಕರ ಅಂತ ಹೇಳಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ಇದು ತಂಬಿಟ್ಟು ಹಬ್ಬ ಮಾತ್ರ ಅಲ್ಲ, ಯುಗಾದಿ ಹಬ್ಬದ ವರ್ಷದುಡ್ಕು ಕೂಡ ನೆಕ್ಸ್ಟ್ ಡೇನೇ ನಾವು ಮಾಡೋದ್ರಿಂದ
ಯುಗಾದಿಗೂ ಹಬ್ಬಕ್ಕೂ ಸೇರಿಕೊಳ್ಳುತ್ತೆ, ಹಾಗೆ ತಂಬಿಟ್ಟು ಹಬ್ಬ ಕೂಡ ಆಗುತ್ತೆ. ನಾವು ಪ್ರತಿ ವರ್ಷವೂ ಇಲ್ಲಿ ಅದೇ ರೀತಿ ಮಾಡೋದು. ನೆಕ್ಸ್ಟ್ ಡೇ ಅಂದರೆ ವಾರಗಳು ಯಾವ ರೀತಿ ಸಿಗುತ್ತೆ ಅಂತ ನೋಡ್ಕೋತಾರೆ. ಶುಕ್ರವಾರ, ಮಂಗಳವಾರ, ಭಾನುವಾರ ಈ ರೀತಿ ಸಿಕ್ಕಿದ್ರೆ ನೆಕ್ಸ್ಟ್ ಡೇನೇ ಇರುತ್ತೆ, ಇಲ್ಲ ಆ ವಾರ ಬಿಟ್ಟು ನೆಕ್ಸ್ಟ್ ಡೇ ಮಾಡ್ಕೋತಾರೆ ಅಷ್ಟೇ. ಯಾವಾಗಲೂ ಅಷ್ಟೇ ವರ್ಷದೂಟಕ್ಕೂ ದಿನವೇ ತಂಬಿಟ್ಟು ಹಬ್ಬ ಇರುತ್ತೆ. ಈಗ ಈ ರೀತಿ ಖಾರ ಹಾಕ್ಕೊಂಡು ಅದು ಕುಕ್ಕರಲ್ಲಿ ಕೂಗಿಸ್ಕೊಂಡೆ. ಮತ್ತು ಬಾಯ್ಲರ್ ಕೋಳಿದು ಚಿಕನ್ ಇತ್ತಲ್ಲ, ಅದನ್ನು ಸ್ವಲ್ಪ ಗ್ರೀನ್ ಕಲರ್ ಚಾಪ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಅದನ್ನು ಅಷ್ಟೇ ಒಂದು ಪಾತ್ರೆನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಫ್ರೈ ಆಗಿದ್ದಕ್ಕೆ ಗ್ರೀನ್ ಕಲರ್ ಮಸಾಲನ್ನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಒಂದು 1/4 ಗಂಟೆ ಬೇಯಿಸ್ಕೊಂಡ್ರೆ ಸಾಕು. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ತೀರಾ ಬೇಯಿಸೋ ಅವಶ್ಯಕತೆ ಏನಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೋಡಿ ಕಬಾಬ್ ಕೂಡ ರೆಡಿ ಮಾಡಿದ್ದಾಳೆ, ನನ್ನ ಮಗಳೇ ಮಾಡಿರೋದು ಇದನ್ನು. ಅವಳಿಗೆ ಹೇಳಿದ್ದೆ ಕಲ್ಸಪ್ಪ ಅಂತ, ಕಲಿಸ್ಕೊಟ್ಟಿದ್ಲು. ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಅಂತೂ. ಬಾಯ್ಲರ್ ಕೋಳಿದು ಫ್ರೈ ಆದಿದ ತಕ್ಷಣ ನಾನು ಮಸಾಲೆನ ಸೇರಿಸಿ ಒಂದು 10 ನಿಮಿಷ ಬಿಡ್ತಾಯಿದ್ದೀನಿ. ಚಾಪ್ಸ್ ಕೂಡ ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಮುದ್ದೆ ರೈಸು ಕೂಡ ಮಾಡ್ಕೋಬೇಕಲ್ವ. ನಮ್ಮ ಮನೇಲಂತೂ ಮುದ್ದೆ ಕಾಯಮ್ಮಾಗಿರುತ್ತೆ. ಅದರಲ್ಲೂ ಮಂಡ್ಯ ಸೈಡು ನಾಟಿ ಕೋಳಿ ಸಾಂಬಾರು ಅಂದಮೇಲೆ ಮುದ್ದೆ ಅಂತೂ ಬೇಕೇ ಬೇಕು. ಮುದ್ದೆನೂ ಮಾಡಿಟ್ಕೊಂಡೆ. ನೋಡಿ ಇದು ಬರೀ ಖಾರ ಹಾಕ್ಕೊಂಡು ಕೂಗಿಸ್ಕೊಂಡಿರೋದು ಕುಕ್ಕರಲ್ಲಿ. ಇದಕ್ಕೆ ಇನ್ನೂ ಮಸಾಲೆ ಸೇರಿಸಿ ದೊಡ್ಡ ಪಾತ್ರೆನಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೇಕು. ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ದೀನಿ. ಎಲ್ಲನೂ ಸೇರಿಸಿ ಒಂದು ಕುದಿ ಬರ್ಸಿದ್ರೆ ಸಾಕಾಗುತ್ತೆ. ಹಾಗೆಯೇ ಚಾಪ್ಸ್ ನೋಡಿ ಒಂದು 1/4 ಗಂಟೆ ಬೆಂದಾದ್ಮೇಲೆ ಈ ರೀತಿ ಬಂದಿದೆ. ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆಗೆ ಇಡ್ಲಿನೋ ಚಪಾತಿನೋ ಏನಾದರೂ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಎಲ್ಲ ಅಡುಗೆಗಳು ರೆಡಿ ಆಯಿತು. ನೋಡಿ ಮುದ್ದೆ ರೆಡಿಯಾಗಿದೆ. ಹಾಗೆಯೇ ಈರುಳ್ಳಿ, ಸೌತೆಕಾಯಿ ಕೂಡ ಕಟ್ ಮಾಡಿಟ್ಟಿದ್ದೆ. ಕಬಾಬು ಆವಾಗ ಹಾಕಬೇಕಾಗಿತ್ತು. ಹಾಗೆಯೇ ಚಿಕನ್ ಚಾಪ್ಸ್ ಕೂಡ ರೆಡಿಯಾಗಿತ್ತು. ಹಾಗೆಯೇ ಸ್ವಲ್ಪ ಚಿಕನ್ನಲ್ಲಿ ಕೈಮಾ ಕೂಡ ಮಾಡಿದ್ದೆ. ಅಮ್ಮಂಗೆ ಕೈಮಾ ಅಂದರೆ ಇಷ್ಟ ಆಗುತ್ತೆ, ನಮಗೂ ಅಷ್ಟೇ. ಈ ರೀತಿ ಒಂದು 3-4 ಥರ ಡಿಶಸ್ಗಳು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಮಟನ್ ಏನು ತೊಗೊಂಡಿರಲಿಲ್ಲ, ನಾಟಿ ಕೋಳಿದು ಮಾಡಿರೋದ್ರಿಂದ ಕೈಮಾ ಕೂಡ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆಯೇ ನಾಟಿ ಕೋಳಿ ಸಾಂಬಾರಿಗೆ ಖಾರ ಮಾತ್ರ ಕೂಗಿಸ್ಕೊಂಡಿದ್ನಲ್ಲ, ಮಸಾಲೆ ಸೇರಿಸಿ ದೊಡ್ಡ ಪಾತ್ರೆಯಲ್ಲಿ ಕುದಿಸಿಟ್ಕೊಂಡಿರೋದು ಇದು. ನಾವು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ರೀತಿ ಮಾಡ್ಕೋಬೇಕು. ತೆಳುವಾಗಿ ಮಾಡ್ಕೊಂಡಿದ್ದೀನಿ ನಾನು. ನಾಟಿ ಕೋಳಿ ಸಾಂಬಾರು ಅಂದರೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ರೈಸ್ ಕೂಡ ಮಾಡಿ ರೆಡಿ ಮಾಡ್ಕೊಂಡಿದ್ದೆ. ಅಪ್ಪ ಅಮ್ಮ ಫಸ್ಟೇ ಊಟ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಜಾನ್ವಿ ಸ್ಕೂಲಿಗೆ ಹೋಗಿದ್ಲಲ್ಲ, ಅವಳು ಬರೋದಕ್ಕೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅಪ್ಪ ಅಮ್ಮಂದೆಲ್ಲ ಊಟ ಮುಗೀತು, ನಾವು ಕೂಡ ಊಟ ಮುಗಿಸಿದ್ವಿ. ತಂಬಿಟ್ಟು ಹಬ್ಬ ಮತ್ತು ವರ್ಷದುಟ್ಗೂ ಎರಡೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡೋದನ್ನು ಮರಿಬೇಡಿ.